ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭವ್ಯಾರ್ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು 2 ರೆಸಿಪೀಸ್ ತೋರಿಸ್ತಾ ಇದ್ದೀನಿ, ಹೆಲ್ದಿ ಆ್ಯಂಡ್ ಇನ್ಸ್ಟ್ಯಾಂಟಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನು. ಫಸ್ಟ್ ಒನ್ ಬಂದು ಫ್ರೂಟ್ ಸಲಾಡು. ಅದಕ್ಕೆ ನಾನು ತಗೊಳ್ತಾ ಇದ್ದೀನಿ ದಾಳಿಂಬೆ ಹಣ್ಣು, ಆ್ಯಪಲ್ಲು ಮತ್ತು ಬನಾನಾ. ಇಲ್ಲಿ ನೀರು ಹಾಕ್ತಿರೋ 1/2 ಲೀಟ್ರ್ ಹಾಲು ಮತ್ತು ಸಕ್ಕರೆ ಮತ್ತು ಬಾದಾಮ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದು ಗಟ್ಟಿ ಆಗೋವರೆಗೂ ನಾವು ಕಾಯಿಸ್ಕೋಬೇಕಾಗತ್ತೆ ಹಾಲನ್ನು. ಅದಾದಮೇಲೆ ನಾನಿಲ್ಲಿ ತೊಗೊಂಡಿರುವಂತಹ ಬನಾನಾನ ತುಂಬ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ, ಸ್ಲೈಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಎಲ್ಲ ಹಣ್ಣುಗಳನ್ನ ಹಾಕೋದ್ರಿಂದ ಫ್ರೂಟ್ ಸಲಾಡ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳುಗಳಿಗೆ ಡೈರೆಕ್ಟಾಗಿ ಕೊಟ್ಟರೆ ಒಬ್ಬೊಬ್ಬರು ಲೈಕ್ ಮಾಡ್ತಾರೆ, ಒಬ್ಬೊಬ್ಬರು ತಿನ್ನಲ್ಲ. ಒಬ್ಬರು ಬನಾನಾ ಲೈಕ್ ಮಾಡಿದ್ರೆ ಇನ್ನೊಬ್ಬರು ಆ್ಯಪಲ್ ತಿನ್ನಲ್ಲ, ಇನ್ನೊಬ್ಬರು ದಾಳಿಂಬೆ ಹಣ್ಣು ತಿನ್ನಲ್ಲ. ಆ ರೀತಿ ಇದ್ದಾಗ ನಾವು ಮೂರನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವರು ಮಕ್ಕಳುಗಳು ತಿಂತಾರೆ, ನಮಗೂ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಆ್ಯಪಲ್ನ ಸಿಪ್ಪೆ ಹೊರದು ಬಿಡ್ತೀನಿ. ಏನಕ್ಕೆ ಅಂತಂದರೆ ಅದ್ರ ಮೇಲೆ ವ್ಯಾಕ್ಸ್ ಎಲ್ಲ ಹಾಕಿರ್ತಾರೆ ಅನ್ನೋ ಒಂದು ವಿಡಿಯೋ ನೋಡಿದ್ಮೇಲೆ ನಾನು ಆವಾಗಿನಿಂದ ಸಿಪ್ಪೆನ ಹೆರೆದು ಬಿಡ್ತೀನಿ. ಆ್ಯಪಲ್ನೂ ಅಷ್ಟೇ ಚಿಕ್ಕ ಚಿಕ್ಕದಾಗೆ ಪೀಸ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಸೇವನೆ ಮಾಡೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಷನ್ ಏನಿರುತ್ತೆ ಅದು ನಮ್ಮ ದೇಹಕ್ಕೆ ನೇರವಾಗಿ ತಲುಪುತ್ತೆ. ಈವನ್ ಹಾಲು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಷನ್ ಏನಿರುತ್ತೆ ಅದು ಕೂಡ ನಮಗೆ ಬಹಳ ಸುಲಭವಾಗಿ ನಮ್ಮ ದೇಹಕ್ಕೆ ಸೇರುತ್ತೆ. ಇಲ್ಲಿ ನಾನು ದಾಳಿಂಬೆ ಕೂಡ ತೊಗೊಂಡಿದ್ದೀನಿ. ಈವನ್ ದಾಳಿಂಬೆ ಕೂಡ ತುಂಬಾ ಒಳ್ಳೆಯದು, ನಮ್ಮ ರಕ್ತನ ಜಾಸ್ತಿ ಮಾಡುತ್ತೆ, ರಕ್ತದ ಲೆವೆಲ್ನ. ಇದೆಲ್ಲ ತೊಗೊಂಡಾದ್ಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲೊಂದು ಸ್ಟೀಲ್ ಪಾತ್ರೆಗೆ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತೊಗೊಂಡಿರೋಂತಹ ಬನಾನಾ, ಆ್ಯಪಲ್ ಮತ್ತು ದಾಳಿಂಬೆ ಇದೆಲ್ಲವನ್ನು ಆ್ಯಡ್ ಮಾಡಿಕೊಂಡು ನಾನು ಆವಾಗಲೇ ಕುದಿಸಿ ಆರಿಸಿ ಇಟ್ಕೊಂಡಿರ್ತೀನಿ. ಆ ಮಿಲ್ಕ್ ಏನಪ್ಪ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಆಗೋವರೆಗೂ ಬಿಡಬೇಕಾಗುತ್ತೆ, ಇಲ್ಲ ಅಂತಂದರೆ ನಮಗೆ ಅಷ್ಟು ನೀರು ಥರ ಆಗಿಬಿಡುತ್ತೆ. ಅದಾದಮೇಲೆ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಥಿಕ್ನೆಸ್ಸು ಬಂದಿದೆ. ಆದಮೇಲೆ ಸ್ವಲ್ಪ ನಾನಿಲ್ಲಿ ಹನಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳುಗಳು ಕೂಡ ಈಸಿಯಾಗಿ ಇದನ್ನು ತುಂಬ ಚೆನ್ನಾಗಿ ಲೈಕ್ ಮಾಡ್ತಾರೆ. ನನಗೂ ಅಷ್ಟೇ ಈ ರೆಸಿಪಿ ತುಂಬಾ ಇಷ್ಟ. ಹಣ್ಣುಗಳೇನಾದರೂ ಜಾಸ್ತಿ ಇದ್ದರೆ, ಖಾಲಿ ಆಗಿಲ್ಲ ಅಂತಂದಾಗ ನಾವು ಈ ರೆಸಿಪಿನ ಆರಾಮಾಗಿ ಟ್ರೈ ಮಾಡ್ಬೋದು. ಆ್ಯಂಡ್ ಬ್ರೇಕ್ಫಾಸ್ಟು ಕೂಡ ಚೆನ್ನಾಗಿರುತ್ತೆ. ಡೈಲಿ ಮಸಾಲೆ ಏನಾದರೂ ತಿಂದು ಬೇಜಾರಾಗಿದ್ದರೆ ಈ ಒಂದು ರೆಸಿಪಿ ನಿಜವಾಗ್ಲೂ ಇಷ್ಟ ಆಗುತ್ತೆ. ಈ ರೀತಿಯಾಗಿ ನಾನು ಫ್ರೂಟ್ ಸಲಾಡ್ನ ಮನೆಯಲ್ಲೇ ಮಾಡಿಕೊಂಡೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸಾದಾ ಚಪಾತಿಗಿಂತ ಈ ರೀತಿ ಏನಾದರೂ ಚಪಾತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಪಾಲಕು ಮತ್ತು ಮೆಂತ್ಯ, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಮೂಲಂಗಿ ತುರಿ ಎಲ್ಲನೂ ತೊಗೊಂಡಿದ್ದೀನಿ. ಸಣ್ಣದಾಗೆ ಹಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಕಪ್ಪು ಗೋಧಿ ಹಿಟ್ಟನ್ನು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ತೆಗೆದಿಟ್ಕೊಂಡಿರುವಂತಹ ಎಲ್ಲ ಸೊಪ್ಪುಗಳನ್ನ ಮತ್ತು ತುರಿದಿಟ್ಟಿರುವಂತಹ ಕ್ಯಾರೆಟು ಮತ್ತು ಮೂಲಂಗಿ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಕೂಡ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕಲಿಸ್ಬೇಕಾದ್ರೇ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಂಬಿಟ್ರೆ ನಮಗೊಂದು ಹದ ಸಿಗುತ್ತೆ. ಇದಿಷ್ಟು ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನೀರು ಹಾಕೋಕ್ಕಿಂತ ಮುಂಚೆನೇ ನಾವು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರುವಂತಹ ನೀರಿನಂಶ ಕೂಡ ಹಿಟ್ಟಿಗೆ ಆಗುತ್ತಲ್ವ. ಸೊ ಹಾಗಾಗಿ ನೀಟಾಗಿ ಫಸ್ಟೇ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಕಲಿಸೋದಕ್ಕೆ. ನೋಡ್ಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಆ್ಯಡ್ ಮಾಡ್ಕೋಬೇಡಿ, ಆವಾಗ ನಮಗೆ ಚಪಾತಿನ ಹಿಟ್ಟಿನ ಹದ ಹೊರಟೋಗ್ಬಿಡುತ್ತೆ. ಇಫ್ ಇನ್ ಕೇಸ್ ಏನಾದರೂ ತೆಳು ಆಯಿತು ಅಂತಂದರೆ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ಇದಾದಮೇಲೆ ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಇನ್ನೊಂದ್ಸಲಿ ಕಲಸಿ ಇಟ್ಬಿಡ್ತೀನಿ ಒಂದು ಅರ್ಧ ಗಂಟೆ. ಆವಾಗ ನಮಗೆ ಅದು ಚೆನ್ನಾಗಿ ಬಂದಿರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಮಸಾಲ ಐಟಮ್ನ ಮಾಡ್ಕೊಳ್ಳಲ್ಲ. ಇದಕ್ಕೆ ಸಿಂಪಲ್ಲಾಗಿ ನಾನು ರಾಯ್ತಾನ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಒಂದು 2 ಈರುಳ್ಳಿಯನ್ನು ತಗೊಂಡು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ರೀತಿ ಚಪಾತಿಗೆ ಆದಷ್ಟು ನಾವು ಈ ರಾಯ್ತಾ, ಮೊಸರು ಬಜ್ಜಿನೇ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಒಂದು ಸಣ್ಣದಾಗಿ ಸೌತೆಕಾಯಿನ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರನ್ನ. ಇದಕ್ಕೆ ನೀರೇನು ಮಿಕ್ಸ್ ಮಾಡಬೇಡಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇವಾಗ ರಾಯ್ತಾ ಕೂಡ ಆಗಿದೆ. ಇವಾಗ ಹೆಂಚು ಕಾದಿದೆ. ಸ್ವಲ್ಪ ಎಣ್ಣೆನ ಹಾಕಿ, ಇದಕ್ಕೆ ಎಣ್ಣೆ ಹಾಕ್ತಿರ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಎಣ್ಣೆನ ಹಾಕಿ ಚೆನ್ನಾಗಿ 2 ಕಡೆನೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ,
ನನಗೆ ಒಂದು ಶೇಪಲ್ಲೆಲ್ಲ ಚಪಾತಿ ಒತ್ತಕ್ಕೆ ಬರಲ್ಲ, ಈ ರೀತಿನೇ ನಾನು ಒತ್ತೋದು. ಅದಾದಮೇಲೂ ಕೂಡ 2 ಸೈಡು ನಾವು ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇದಂತೂ ಒಂದು ಹೆಲ್ದಿ ಚಪಾತಿ ಅಂತಲೇ ಹೇಳ್ಬೋದು. ನಮಗೆ ಹಾಗೆ ತಿನ್ನೋಕ್ಕಾಗಲ್ಲ ಅಲ್ವಾ, ಈ ರೀತಿಯಾಗಿ ಚಪಾತಿಗೆ ಮಿಕ್ಸ್ ಮಾಡಿ ಸೊಪ್ಪುಗಳನ್ನ ನಾವು ಚಪಾತಿ ಮಾಡಿಕೊಂಡು ತಿನ್ಬೋದು. ಇದು ಕೈಂಡ್ ಆಫ್ ಪರೋಟ ಥರ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ 2 ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.